ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಹಾಗಿದ್ರೆ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಿಗ್ಗೆನೇ 4 ಗಂಟೆಗೆ ಎದ್ದಿದ್ದರಿಂದ ವಾಕಿಂಗು, ಎಕ್ಸಸೈಸು ಮತ್ತು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಮತ್ತು ತಿಂಡಿ ಕೂಡ ಆಯಿತು. ಇವತ್ತು ಮಕ್ಕಳ ಜೊತೆ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು. ನಾನು ಪೂಜೆ ಮುಗಿಸಿದ್ನಲ್ವ, ಅನ್ವಿ ಕೂಡ ಪೂಜೆ ಮುಗಿಸ್ತಾ ಅವರ ಡ್ಯಾಡಿ ಪೂಜೆ ಮುಗಿಸ್ಕೊಂಡು ಹಳ್ಳಿಗೆ ಹೋದರು. ಮತ್ತು ಪೂಜೆ ಮುಗ್ದಿದ್ದಾದಮೇಲೆ ಅವನು ತಿಂಡಿ ತಿನ್ಕೊಳ್ತಾ ಇದ್ದ. ಏಕೆಂದರೆ ಬೇಗ ಬೇಗ ತಿಂದರೆ ಅವನು ಬೇಗ ಆದರೆ ಸ್ವಲ್ಪ ತಿಂದುಬಿಡ್ತಾನೆ, ತಿನ್ನಲ್ಲ. ಹಂಗಾಗಿ ಧನ್ವಿ ಆದರೆ ಸ್ವಲ್ಪ ಬೇಗ ತಿಂತಾನೆ ಅಂತ ಹೇಳಿ ಅವನನ್ನ ಫಸ್ಟ್ ಸ್ನಾನ ಕಳಿಸಿ ಇವನನ್ನು ಸೆಕೆಂಡ್ ಕಳಿಸಿದ್ದೆ ಇವತ್ತು. ಹಂಗಾಗಿ ಧನ್ವಿ ಇವಾಗ ಪೂಜೆ ಮುಗಿಸಿ ತಿಂಡಿ ತಿಂತಾ ಇದ್ದಾನೆ. ಚಿತ್ರಾನ್ನ ಮಾಡಿದ್ದೆ ಅಲ್ವಾ, ಹಂಗಾದ್ರೆ ಚಿತ್ರಾನ್ನ ಚಟ್ನಿ ಅವನ ಫೇವ್ರೆಟ್, ಹಂಗಾಗಿ ತಿಂತಿದ್ದಾನೆ, ನೋಡ್ತಿದ್ದೀರಲ್ವ. ಮತ್ತು ಅದೇ ಟೈಮಲ್ಲಿ ಎಲ್ಲ ಕೆಲಸ ಮುಗ್ದಿತ್ತಲ್ವ, ಸ್ವಲ್ಪ ದಿಂಬುಗಳ್ನೆಲ್ಲ ಇವತ್ತು ಬಿಸಿಲು ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಬಿಸಿಲಿಗೆ ಇಟ್ಬಿಟ್ಟು ದಿಂಬುಗಳ್ನೆಲ್ಲ ಪಿಲ್ಲೋ ಕವರ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಚೇಂಜ್ ಮಾಡೋಣ ಅಂದ್ಕೊಂಡು ದಿಂಬುಗಳ್ನೆಲ್ಲ ಬಿಸಿಲಿಗೆ ಇಡ್ತಾ ಇದ್ದೆ. ಹಾಸಿಗೆದು ಕವರು ಮತ್ತು ದಿಂಬುಗಳ್ನೆಲ್ಲ ಸಪ್ರೇಟ್ ಇಟ್ಬಿಟ್ರೆ ಬಿಸಿಲಿಗೆ ಇಟ್ಟರೆ ಚೆನ್ನಾಗಿರುತ್ತೆ. ಬಿಸಿಲು ಬರುತ್ತೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡೆ. ಹೆಂಗೋ ಇವತ್ತು ಬಿಸಿಲು ಬಂದಿತ್ತು, ಹಂಗಾಗಿ ಎಲ್ಲ ಬಿಸಿಲಿಗೆ ಇಡೋಣ ಅಂತ ಹೇಳಿ ಅದು ಎತ್ತಿಡ್ತಾ ಇದ್ದೀನಿ. ನಮ್ಮ ಹುಡುಗರು ಹೋಗೋವರೆಗೂ ಸ್ವಲ್ಪ ಬೀಳಿಸ್ಬಿಡ್ತಾರೆ, ಗಲೀಜಾಗ್ತವೆ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಇವನು ಧನ್ವಿ ಆದರೆ ಏನು ಮಾಡಲ್ಲ, ಅನ್ವಿ ಇದನ್ನೆಲ್ಲ ಸ್ವಲ್ಪ ಬೀಳಿಸ್ತಾನೆ, ಹೊಡಿಯೋಕ್ಕೂ ಆಗಲ್ಲ, ಏನಿಲ್ಲ. ಹಂಗಾಗಿ ಸ್ಕೂಲಿಗೆ ಕೂಡ ಲಂಚ್ ಬ್ಯಾಗ್ ರೆಡಿ ಮಾಡಿದೆ. ಸ್ಕೂಲಿಗೆ ಕೂಡ ಹೋಗ್ತಿದ್ದಾರೆ. ಅವರಪ್ಪಾಜಿ ಇದಕ್ಕೆ ಫೀಲ್ಡಿಗೆ ಬರ್ತೀನಿ ಅಂತ ಅಂದರು, ಅದಕ್ಕೆ ಹೋಗ್ತಿದ್ದಾರೆ ಅವರು. ಮತ್ತು ನೋಡಿ ಇದು ಎಷ್ಟೊಂದು ಹೋಗ್ಬಿಟ್ಟಿದೆ ಅಂದರೆ ಅದು ಮರದ ಸಮೇತ ಎದ್ದು ಬರ್ತಾಯಿದೆ, ಅಷ್ಟೊಂದು ಕಿತ್ಕೊಂಡು ಹೋಗಿದೆ. ಎಷ್ಟು ಸರಿ ಹೇಳಿದ್ರು ಮಾಡಿಸ್ಲೇ ಇಲ್ಲ ಓನರು. ಹಂಗಾಗಿ ನಾನೇ ಸಿಮೆಂಟ್ ಹಾಕ್ಬಿಡೋಣ ಇದಕ್ಕೆ ಅಂತ ಹೇಳಿ ಅಂದ್ಕೊಂಡು, ಏನಾದರೂ ಹಾವು ಅಥವಾ ಜರಿ ಏನಾದರೂ ಬಂದು ಸೇರ್ಕೊಂಡ್ಬಿಡುತ್ತೆ ಭಯ, ಅದರಿಂದ ಇವತ್ತೇ ಹಾಕ್ಬಿಡೋಣ, ಎಲ್ಲ ಸಿಮೆಂಟ್ ಪ್ಯಾಕ್ ಮಾಡಿದ್ರೆ ಭಯ ಏನೂ ಇರಲ್ಲ. ಅವ್ರು ಯಾವಾಗ ರೆಡಿ ಮಾಡಿಸ್ಕೊಡ್ತಾರೋ ಅಲ್ಲಿವರೆಗೂ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಸಿಮೆಂಟನ್ನು. ಈ ರೀತಿ ಸಿಮೆಂಟ್ ಪ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಂಗನಾಗಲಿ ಅಂತ ಅಂದ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಭಯ ಅಲ್ವಾ, ಚಿಕ್ಕ ಮಕ್ಳು ಇರ್ತವೆ, ನಮಗೆ ಗೊತ್ತಾಗಲ್ಲ, ಬಾಗಿಲು ಓಪನ್ ಮಾಡಿರ್ತೀವಿ ಯಾವಾಗ್ಲೂ. ಆ ಕಡೆ ಖಾಲಿ ಸೈಟ್ ಐತೆ ಮತ್ತು ಈ ಕಡೆ ಕೂಡ ಖಾಲಿ ಸೈಟ್ ಇರೋದ್ರಿಂದ ಪ್ಯಾಕ್ ಮಾಡಿಬಿಟ್ರೆ ನೀಟಾಗಿ ಭಯ ಇರಲ್ಲ ಯಾವುದೇ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಜಿರ್ಲೆಗಳು ಕೂಡ ಬರ್ತವೆ ಇದರಿಂದ, ಹೊರಗಡೆಯಿಂದ ಬಂದುಬಿಟ್ರೆ ಜಿರ್ಲೆ ಸೀದಾ ಅದ್ರೊಳಗಡೆ ಹೋಗ್ಬಿಡುತ್ತೆ, ಹೊಡೆಯೋಕ್ಕಾಗಲ್ಲ, ಏನೂ ಇಲ್ಲ, ಸಿಗೋದು ಇಲ್ಲ ಅವು ಹೊಡೆಯೋಕ್ಕೂ. ಪ್ಲಸ್ ಈಚೆನೂ ಬರಲ್ಲ, ಅದರೊಳಗಡೆ ಜಂಟಿ ಆಗಿಬಿಡ್ತವೆ. ಸೊ ಅದರಿಂದ ಭಯ ಅಂತ ಹೇಳಿ ಹಾಕ್ತಾಯಿದ್ದೀನಿ ಸಿಮೆಂಟನ್ನು. ನಮ್ಮ ಮನೆಯವರು ನಾನು ಇಬ್ಬರು ಸಿಮೆಂಟನ್ನು, ನಮ್ಮ ಮನೆಯವ್ರು ನೋಡಿ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಟ್ಟದ ಕಡ್ಡಿ ಇಟ್ಕೊಳ್ತಾರಲ್ಲ ಮನೆ ಕಟ್ಟೋರು, ಆ ಥರ ಚಾಕುನಲ್ಲಿ ಈ ರೀತಿ ಇಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಅದೆಷ್ಟು ಹೋಗಿದೆ ಅಂದರೆ ಫುಲ್ ಅದರೊಳಗಡೆ ಎಷ್ಟು ಸಿಮೆಂಟ್ ಹೋಯ್ತೋ ಗೊತ್ತಿಲ್ಲ, ಅಷ್ಟು ಹಾಕಿದ್ದೀವಿ ಸಿಮೆಂಟ್ನ. 1 kg ಸಿಮೆಂಟ್ ಖಾಲಿಯಾಗಿದೆ ಅದರೊಳಗಡೆ, ತುಂಬಿ 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 ತುಂಬಿ. ಅದೇ ಅಷ್ಟೇ ಅಲ್ಲ, ಸೈಡ್ಸ್ ಎಲ್ಲ ಇದೆ ನೋಡಿ, ಅದನ್ನೆಲ್ಲ ತುಂಬಿಟ್ಟು 1 kg ಸಿಮೆಂಟ್ ಖಾಲಿಯಾಗಿದೆ. ಅಷ್ಟು ಸ್ವಲ್ಪ ಚಿಕ್ಕದು ಓಲು ನಂಗೆ ಕಾಣಿಸ್ತೈತೆ, ಆದರೆ ತುಂಬಿ ತುಂಬಿ ಸಾಕಾಗೋಯ್ತು, ಅಷ್ಟೊಂದಿತ್ತು. ಏನಾದರೂ ಹೋಗಿದ್ರೆ ಅದರೊಳಗಡೆ ಬರೋದು ಇಲ್ಲ, ಬರೋಕ್ಕೂ ಲೇಟ್ ಆಗುತ್ತೆ. ನೋಡಿ ಈ ರೀತಿ ರೆಡಿ ಆಯಿತು. ಇನ್ನೂ ಸ್ವಲ್ಪ ಕೆಳಗಡೆಗೆಲ್ಲ ಹಾಕಬೇಕು. ನೋಡಿ ಅದು ಕಾಣಿಸ್ತಿದೆ ಅಲ್ವಾ, ಓಲು ಅಲ್ಲಿಗೆಲ್ಲ ಕಾಡು ಹಾಕಬೇಕಿತ್ತು. ಸಂಜೆ ಹಾಕೋಣ ಅಂದ್ಕೊಂಡು ವಾಕಿಗೆ ಬಂದ್ವಿ ನಮ್ಮ ಮನೆಯವರು ನಾವು. ಮರಗಳು ತುಂಬ ಚೆನ್ನಾಗಿದ್ವು, ಹಂಗಾಗಿ ಯಾವುದನ್ನೆಲ್ಲ ಹಿಡ್ಕೊಂಡಿದ್ದೀನಿ. ಹಿಂಗೆ ಮರಗಳಿದ್ರೆ ಒಳ್ಳೆ ಗಾಳಿ ಬರುತ್ತೆ ಚೆನ್ನಾಗಿ. ಮತ್ತು ಅತ್ತೆ ಬರಬೇಕಾದ್ರೆ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು ನೋಡಿ. ಮಸ್ಯ ಸೊಪ್ಪನ್ನು ಇಟ್ಬಿಟ್ಟು ಆಲ್ರೆಡಿ ಆವತ್ತಾಲೆ ಮಸ್ತಿದೆ. ಮತ್ತು ಈ ಸೊಪ್ಪು ಅಂದರೆ ಬಸ್ಸಾರಿನ ಸೊಪ್ಪು, ಅಣ್ಣೆ ಸೊಪ್ಪು ಅಂತಲೂ ಕೂಡ ಅಂತಾರೆ ಈ ಕಡೆ. ಹಂಗಾಗಿ ಬಸ್ಸಾರಿನ ಸೊಪ್ಪು ಅದನ್ನೆಲ್ಲ ಸೋಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಹಳ್ಳಿನವ್ರು ಒಂದು ರೀತಿ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಏಕೆಂದರೆ ಇಂಥದ್ದೆಲ್ಲ ಹಳ್ಳಿನಲ್ಲಿ ಮಾತ್ರ ಸಿಗೋದು. ನಿಜವಾಗ್ಲೂ ನ್ಯಾಚುರಲ್, ಏನು ಪೆಪ್ಟಿಸೈಡ್ಸು ಅಥವಾ ಔಷಧಿಗಳನ್ನು ಉಪಯೋಗಿಸ್ದೆ ನ್ಯಾಚುರಲ್ಲಾಗಿ ಬೆಳೆದಿರೋದು, ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಾಡಿಗೂ ಕೂಡ ಅಷ್ಟೇ ಆರೋಗ್ಯಕರ. ಸೊ ಅದರಿಂದ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡು ಬಸ್ಸಾರು ಮಾಡೋಣ ಸಂಜೆ ಅಂತ ಹೇಳಿ ಅದನ್ನು ತೊಳ್ಕೊಂಡೆ. ಎಲ್ಲ ಇರುತ್ತಲ್ವ, ಒಂದು 3 ಸರಿ ವಾಶ್ ಮಾಡಲೇಬೇಕು, ಇಲ್ಲಾಂದರೆ ಕಲ್ಲೇ ಸಿಗುತ್ತೆ ಊಟ ಮಾಡಬೇಕಾದ್ರೆ. ಅದರಿಂದ
ನೋಡಿ ಮೊಳಕೆ ಕಾಳು ಬಂದಿತ್ತು, ಮೊಳಕೆ ಕಾಳು ಕಟ್ಟಿದ್ನಲ್ವ ಮೊನ್ನೆ, ಮೊಳಕೆ ಕಾಳು ಬಂದಿತ್ತು ಚೆನ್ನಾಗಿ. ಹಂಗಾಗಿ ಅದನ್ನೇ ಇಟ್ಕೊಂಡು ಸಾಂಬಾರು ಮಾಡಿದೆ. ಇವತ್ತು ಸಾಂಬಾರು ಮಾಡಿದ್ದೇನು ನಾನು ತೋರಿಸೋಕೆ ಹೋಗಲಿಲ್ಲ, ಯಾಕೆಂದರೆ ಮಸ್ತಿಗೆ ಬಸ್ಸಾರು ಮಾಡೋದನ್ನ ತೋರಿಸಿದ್ದೀನಿ. ಸೊ ಹಂಗಾಗಿ ಬಸ್ಸಾರು ಮಾಡಿದ ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಾನು. ಸೊ ನೋಡಿ ಮೊಳಕೆ ಕಾಳು ಚೆನ್ನಾಗಿ ಕುದಿ ಬರಬೇಕು. ಬಂದಾದಮೇಲೆ ಸೊಪ್ಪನ್ನ ಇಡ್ತಾ ಇದ್ದೀನಿ ನಾನು. ಸೊಪ್ಪು ಅಂದರೆ ಅದೆಷ್ಟು ಚೆನ್ನಾಗಿತ್ತಂದರೆ ಮಳೆಗೂ ಅದಕ್ಕೂ ಸಖತ್ತಾಗಿತ್ತು ಮಾತ್ರ. ಅದೇನು ಗೊತ್ತಾ, ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ತುಂಬ ಉದ್ದುದ್ದ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಮತ್ತೇನು ವೀಡಿಯೋಸ್ ಏನು ಮಾಡೋಕ್ಕೋಗಲಿಲ್ಲ ಫ್ರೆಂಡ್ಸ್. ಇಷ್ಟಾಗಿತ್ತು ಇವತ್ತಿನ ಕ್ಲಿಪ್ಪಿಂಗ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ, ನೀವು ಒಂದು ಕಮೆಂಟ್ ಆಗಲಿ ಅಥವಾ ಏನೇ ಆಗಲಿ ರಿಪ್ಲೈ ಮಾಡ್ತಾಯಿಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ ಚೆನ್ನಾಗಿಲ್ಲ ಅಂದರೆ ಬೇರೆ ಥರ ವೀಡಿಯೋಸ್, ಯಾವ ಥರ ವೀಡಿಯೋಸ್ ಬೇಕು ಕೇಳಿ ನೋಡಿ ಮಾಡೋಣ. ಬಟ್ ನೀವು ರಿಪ್ಲೈಯೇ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಕೂಡ ಬರೀರಿ, ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ, ನನಗೂ ಕೂಡ ಗೊತ್ತಾಗುತ್ತೆ. ಈ ರೀತಿ ಮಾಡಿದ್ರೆ ನನಗೇನು ಮಾಡಿದ್ದೀನಿ ಅಥವಾ ನಾನೇ ಕರೆಕ್ಟಾಗಿ ವೀಡಿಯೋಸ್ ಮಾಡ್ತಿಲ್ವಾ ಹೆಂಗೆ ಏನು ಅಂತ ಏನೂ ಗೊತ್ತಾಗಲ್ಲ. ಸೊ ಹಂಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.